ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಜಿಲ್ಲಾ ಲೀಡ್ ಬ್ಯಾಂಕ್ ಸಹಯೋಗದಲ್ಲಿಂದು ಬೀದರ್ನಲ್ಲಿ ನಡೆದ ಕೃಷಿ ಮತ್ತು ಸಂಬಂಧಿತ ವಲಯದ ಜನರಿಗೆ ವೃದ್ಧಾಪ್ಯದಲ್ಲಿ ಆರ್ಥಿಕ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ ಬೀದರ್ನಲ್ಲಿ ಹಮ್ಮಿಕೊಂಡಿದ್ದ ಬೆಳೆ ಪಿಂಚಣಿ ವಿಶೇಷ ಕಾರ್ಯಕ್ರಮಕ್ಕೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಿರೀಶ್ ಬಧೋಲೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದಯಾನಂದ ಸ್ವಾಮಿ ಸಿರ್ಸಿ, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ದೇವಿಕಾ, ನಬಾರ್ಡ್ ಜಿಲ್ಲಾ ಅಭಿವೃದ್ಧಿ ವ್ಯವಸ್ಥಾಪಕ ವಿಷ್ಣುವರ್ಧನ್, ನವನಿರ್ಮಾಣ ರೂರಲ್ ಡೆವಲಪ್ಮೆಂಟ್ನ ಸಂಜೀವ್ ಕುಮಾರ್ ಬಿರಾದಾರ್ ಸೇರಿದಂತೆ ಹಲವು ಅಧಿಕಾರಿಗಳು ಮತ್ತು ತಜ್ಞರು ಉಪಸ್ಥಿತರಿದ್ದರು. ಈ ವೇಳೆ ಅರ್ಹ ಫಲಾನುಭವಿಗಳಿಗೆ ಗಣ್ಯರು ಕಿಟ್ ವಿತರಿಸಿದರು. ಪ್ರಮುಖ ಪಾತ್ರ ವೇದಿಕೆ ಮೇಲೆ ಆಸನರಾಗಿರ್ತಕ್ಕಂತಹ ಗಣ್ಯರಿಗೆ ಬಳಿಕ ಗಿರೀಶ್ ಬಧೋಲೆ, ರಾಷ್ಟ್ರೀಯ ಪಿಂಚಣಿ ಯೋಜನೆ ಕೇವಲ ಸರ್ಕಾರಿ ಅಥವಾ ಕಾರ್ಪೊರೇಟ್ ನೌಕರರಿಗೆ ಮಾತ್ರ ಸೀಮಿತವಲ್ಲ, ರೈತರು ಮತ್ತು ಕೃಷಿ ಕಾರ್ಮಿಕರು ಕೂಡ ದುಡಿಯುವ ಕಾಲದಲ್ಲಿ ಸಣ್ಣ ಮೊತ್ತವನ್ನು ಉಳಿತಾಯ ಮಾಡುವ ಮೂಲಕ ಗೌರವಯುತ ವೃದ್ಧಾಪ್ಯವನ್ನು ಹೊಂದಬಹುದು ಎಂದು ಅಭಿಪ್ರಾಯಪಟ್ಟರು. ಮಾಹಿತಿ ಕೊಟ್ಟವರಿಗೆ ಒಂದು ಟಾರ್ಗೆಟ್ ಕೊಡಬೇಕು. ಈಗ ನಾವು 3 ಲಕ್ಷ ರೈತರಿಗೆ NPS ಮಾಡಿಸ್ಬೇಕು, ಅವರಿಗೆ ಟಾರ್ಗೆಟ್ ಕೊಡಬೇಕು. ಒಂದು ಕಾಲಮಿತಿ ಒಳಗಡೆ ನಾವು ಎಲ್ಲ ರೈತರಿಗೆ ಒಂದು NPS ಯೋಜನೆ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ದೂರದರ್ಶನದೊಂದಿಗೆ ದಯಾನಂದ ಸ್ವಾಮಿ ಸಿರ್ಸಿ, ಈ ಹಿಂದೆ ಇದು ಕೇವಲ ನೌಕರರಿಗೆ ಮಾತ್ರ ಎನ್ನುವ ಭಾವನೆ ಇತ್ತು, ಆದರೆ ಈಗ 140 ಕೋಟಿ ಜನರಿಗೂ ಅನ್ವಯವಾಗುತ್ತಿರುವುದು ಸಂತಸದ ವಿಷಯ. ಪ್ರಾಯೋಗಿಕವಾಗಿ ಬೀದರ್ ಜಿಲ್ಲೆಯನ್ನು ಆಯ್ಕೆ ಮಾಡಿಕೊಂಡಿರುವುದು ಹೆಮ್ಮೆಯ ಸಂಗತಿ ಎಂದರು. ಬೀದರ್ ಜಿಲ್ಲೆಯನ್ನು ಒಂದು ಮೊದಲನೇ ಒಂದು ಪ್ರಯೋಗವಾಗಿ ಏನಪ್ಪ ಅಂತ ಬಂದಿದ್ದಕ್ಕೆ ಬಹಳ ಒಂದು ಸ್ವಾಗತ ಕೊಡ್ತೀವಿ. ಜೊತೆಗೆ ಈ ಒಂದು ಯೋಜನೆ ಏನದಂದ್ರೆ 18 ವರ್ಷದಿಂದ 85 ವರ್ಷದ ವೃದ್ಧದವರೆಗೂ ನೀವು ಸೇವ್ ಮಾಡಬಹುದು. ನೀವು ಪ್ರತಿ ತಿಂಗಳು ಎಷ್ಟು ಮಾಡಬಹುದು, 10 ರೂಪಾಯಿಯಿಂದ 10,000ವರೆಗೂ ನೀವು ಸೇವ್ ಮಾಡಬಹುದು. ವಿಷ್ಣುವರ್ಧನ್ NPSನ ವೈಶಿಷ್ಟ್ಯಗಳನ್ನು ವಿವರಿಸುತ್ತಾ ಇದು ಸುರಕ್ಷಿತ ಪಿಂಚಣಿ ಯೋಜನೆ ಎಂದು ತಿಳಿಸಿದರು. ಎನ್ರೋಲ್ ಮಾಡಿಕೊಂಡು ಇದರಿಂದ ತಮ್ಮ ಸಂಭಾವ್ಯ ವೃದ್ಧಾಪ್ಯದಲ್ಲಿ ತಮಗೆ ಪಿಂಚಣಿಯನ್ನು ಬರುವಂಥ ಕೆಲಸವನ್ನು ಆಗಲಿ, ಎಲ್ರಿಗೂ ಇದರಿಂದ ಸಹಾಯವಾಗಲಿ. ದೇವಿಕಾ ಕೃಷಿ ಇಲಾಖೆ ವತಿಯಿಂದ ರೈತರಿಗೆ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುವ ಭರವಸೆ ನೀಡಿದರು. ಕಾಲಿಕ ಮಳೆಯಿಂದ ಕಳ್ಕೋಬಹುದು. ಸೊ ದಟ್ ಇವರು ಒಂದು ಏನು ತಮ್ಮ ಆದಾಯ ಬರುತ್ತೆ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಉಳಿಕೆ ಮಾಡೋದಂದ್ರೆ ಸೇವಿಂಗ್ಸ್ ಮಾಡಿದ್ರೆ ಅವರ ಇಳಿ ವಯಸ್ಸಿನಲ್ಲಿ ಮಕ್ಕಳಿಗೆ ಭಾರ ಆಗದಿರ ಒಂದು ಪೆನ್ಷನ್ ಪಡ್ಕೋಬಹುದಾಗಿದೆ. ಸಂಜೀವ ಕುಮಾರ ಬಿರಾದಾರ್, ಕೃಷಿ ಕ್ಷೇತ್ರದಲ್ಲಿ ಪಿಂಚಣಿ ದೊರಕಿಸುವ ಈ ಯೋಜನೆ ಅತ್ಯಂತ ಭರವಸೆಯದ್ದಾಗಿದೆ. ರೈತರು ರಾಷ್ಟ್ರೀಯ ಪಿಂಚಣಿ ಯೋಜನೆಯಲ್ಲಿ ಹೂಡಿಕೆ ಮಾಡುವ ಮೂಲಕ ಜೀವನ ಭದ್ರತೆ ಪಡೆಯಬಹುದು ಎಂದು ಹೇಳಿದರು. ಒಂದು ತನ್ನ ಹಣವನ್ನು ಇಲ್ಲಿ ತೊಡಗಿಸಿದರೆ ಆ ಹಣದಲ್ಲಿ ಆ ರಿಟರ್ನ್ಸನ್ನು ಬರುವಂಥ ಇದು ಇದೆ. ಈ ಒಂದು ಯೋಜನೆಯಲ್ಲಿ ರೈತರಿಗೆ ಭಾರತ ಸರ್ಕಾರದ ವತಿಯಿಂದ ಹಣದ ಒಂದು ಸುರಕ್ಷತೆ ಮತ್ತು ನಂಬಿಕೆಯನ್ನು ಈ ಒಂದು ಯೋಜನೆ ಮೂಲಕ ಸಿಗುತ್ತದೆ.